ನಮಸ್ತೆ, ಹರೇ ಕೃಷ್ಣ. ಫ್ಯಾಮಿಲಿ ರುಚಿ ಚಾನಲ್ಗೆ ಸ್ವಾಗತ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯಂದು ಸೂರ್ಯನ ಜನನವಾಯಿತು. ಕಶ್ಯಪ ಮತ್ತು ಅದಿತಿ ದೇವಿಯ ಪುತ್ರ ಆದಿತ್ಯ. ಹುಟ್ಟಿದೊಡನೆ 7 ಅಶ್ವಗಳು ಅಂದರೆ ಕುದುರೆಗಳು ಎಳೆಯುವ ರಥವನ್ನೇರಿ 7 ಲೋಕಗಳ ಸಂಚಾರಕ್ಕೆ ಹೊರಡ್ತಾನೆ. ಅದಕ್ಕೆ ಈ ದಿನವನ್ನು ರಥಸಪ್ತಮಿ ಎಂದು ಕರೆಯುತ್ತಾರೆ. ರಥಸಪ್ತಮಿ ದಿನ ಎಕ್ಕದೆಲೆ ಅಂದರೆ ಅರ್ಕದೆಲೆ ಸ್ನಾನದ ಮಹತ್ವ, ಎಕ್ಕದೆಲೆಯಿಂದ ಹೇಗೆ ಸ್ನಾನವನ್ನು ಮಾಡಬೇಕು, ಸ್ನಾನದ ಮುಹೂರ್ತ, ಮಂತ್ರ, ಸ್ನಾನ ಮಾಡುವುದರಿಂದ ಆಗುವ ಉಪಯೋಗಗಳು, ಇನ್ನು ಸೂರ್ಯನ ರಥಕ್ಕೂ ರಥಸಪ್ತಮಿಗೂ ಏನು ಸಂಬಂಧ, ಪ್ರತಿಯೊಂದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮಾಘ ಶುಕ್ಲ ಸಪ್ತಮಿಯು ಸೂರ್ಯನಿಗೆ ಸಂಬಂಧಿಸಿದ ದಿನ. ಸೂರ್ಯನ ರಥ ಉತ್ತರದ ಕಡೆಗೆ ತಿರುಗಿದ್ದು ಇಂದು ಸ್ಪಷ್ಟವಾಗಿ ಗೋಚರಿಸುವುದರಿಂದ ಇದು ರಥಸಪ್ತಮಿ. ಈ ದಿನ 3 ಬಗೆಯ ಅನುಷ್ಠಾನಕ್ಕೆ ಮಹತ್ವವಿದೆ. ಮೊದಲನೇದು ಅರ್ಕಪತ್ರ ಅಥವಾ ಎಕ್ಕದೆಲೆಯ ತಿಲಪಿಷ್ಟ ಸ್ನಾನ, ಎರಡನೇದು ಸೂರ್ಯನ ಆರಾಧನೆ, ಮೂರನೇದು ಕೂಷ್ಮಾಂಡ ದಾನ. ಇವೆರಡರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೋಡದೇ ಇರೋರು ವಿಡಿಯೋನ ನೋಡಿ. ಶಿವನಿಗೆ ಹೇಗೆ ಬಿಲ್ಪತ್ರೆ ಪ್ರಿಯವೋ, ವಿಷ್ಣುವಿಗೆ ತುಳಸಿ ಪ್ರಿಯವೋ, ಹಾಗೆ ಸೂರ್ಯನಿಗೆ ಅರ್ಕ ಅಂದರೆ ಎಕ್ಕದೆಲೆ ಪ್ರಿಯವಂತೆ. ರಥಸಪ್ತಮಿ ದಿನ ತೀರ್ಥ ಸ್ನಾನಕ್ಕೆ ಬಹಳ ಮಹತ್ವವಿದೆ. ರಥಸಪ್ತಮಿ ದಿನ ಸೂರ್ಯೋದಯಕ್ಕೆ ಸರಿಯಾಗಿ ನದಿ ಅಥವಾ ಸಂಗಮ ಅಥವಾ ಸಮುದ್ರ ಅಥವಾ ಸರೋವರಗಳಲ್ಲಿ ಸೂರ್ಯಾಭಿಮುಖವಾಗಿ ಮುಳುಗಬೇಕು. ತೀರ್ಥ ಸ್ನಾನ ಮಾಡಲು ಸಾಧ್ಯವಾಗದವರು ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾಜಲ ಸೇರಿಸಿ ಸ್ನಾನವನ್ನು ಮಾಡಬೇಕಾಗತ್ತೆ. ಸ್ನಾನದ ಮುಹೂರ್ತ ಬಂದು ಈಗಿದೆ. ಜನವರಿ 25 ಅಂದರೆ ಭಾನುವಾರ ಮುಂಜಾನೆ 5:07 ಪ್ರಾರಂಭವಾಗಿ ಬೆಳಗ್ಗೆ 6:46 ಮುಕ್ತಾಯವಾಗುತ್ತದೆ. ಒಟ್ಟು ಸಮಯ 1 ಗಂಟೆ 40 ನಿಮಿಷಗಳ ಕಾಲ ಇರುತ್ತದೆ. ಈ ದಿನ ಒಬ್ಬರಿಗೆ 7 ಬಿಳಿ ಅರ್ಕದ ಎಲೆ ಅಂದರೆ ಎಕ್ಕದೆಲೆಗೆ ಸ್ವಲ್ಪ ಅರಿಶಿನ ಮತ್ತು ಅಕ್ಷತೆಯನ್ನು ಹಾಕಿ ಸ್ನಾನ ಮಾಡಬೇಕಾಗತ್ತೆ. ಅಥವಾ ಸ್ವಲ್ಪ ತಿಲಪಿಷ್ಟ ಅಂದರೆ ಎಳ್ಳಿನ ಪುಡಿ, ಬಿಳಿ ಎಳ್ಳಿನ ಪುಡಿ ತೆಗೆದುಕೊಂಡು ಎಲೆ ಮೇಲೆ ಹಾಕಿ ಒಂದು ನೆತ್ತಿಯ ಮೇಲೆ, 2 ಭುಜಗಳ ಮೇಲೆ, 2 ತೊಡೆಗಳ ಮೇಲೆ, 2 ಪಾದಗಳ ಮೇಲೆ ಇಟ್ಟು 7 ಸಲ ನದಿಯಲ್ಲಿ ಅಥವಾ ಸರೋವರಗಳಲ್ಲಿ ಮುಳುಗಿ ಸ್ನಾನ ಮಾಡಿದರೆ 7 ಜನ್ಮಗಳ ಪಾಪ ಪರಿಹಾರವಾಗುತ್ತದೆ ಎನ್ನುತ್ತದೆ ಧರ್ಮಶಾಸ್ತ್ರ. ನದಿ ಅಥವಾ ಸಂಗಮದಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದವರು ಮನೆಯಲ್ಲಿ ಸ್ನಾನ ಮಾಡ್ಬೋದು. ಎಕ್ಕದ ಎಲೆಯನ್ನು ಒಂದು ನೆತ್ತಿ ಮೇಲೆ ಇಟ್ಕೊಂಡು ಭುಜದ ಮೇಲೆ, 2 ತೊಡೆ ಮೇಲೆ, 2 ಪಾದದ ಮೇಲೆ ಇಟ್ಕೊಂಡು ನಾರಾಯಣನನ್ನು ಸ್ಮರಿಸುತ್ತಾ 7 ಬಾರಿ ತಲೆ ಮೇಲೆ ನೀರನ್ನು ಹಾಕಿಕೊಳ್ಳಬೇಕು. 7 ಬಗೆಯ ಪಾಪ ಪರಿಹಾರಕ್ಕಾಗಿ 7 ಬಾರಿ ನೀರನ್ನು ತಲೆ ಮೇಲೆ ಹಾಕೊಳ್ಬೇಕಾಗತ್ತೆ. ಪಾಪಗಳಲ್ಲಿ 7 ವಿಧ. ಈ ಜನ್ಮದಲ್ಲಿ ಮಾಡಿದ ಪಾಪಗಳು, ಹಿಂದಿನ 6 ಜನ್ಮಗಳ ಪಾಪಗಳು, ಶರೀರದ ಅಥವಾ ದೇಹದ ಮೂಲಕ ಮಾಡಿದ ಪಾಪಗಳು, ಮಾತಿನ ಮೂಲಕ ಮಾಡಿದ ಪಾಪಗಳು, ಮನಸ್ಸಿನ ಮೂಲಕ ಅಂದರೆ ಬೇರೆಯವರ ಮನಸ್ಸಿಗೆ ನೋವಿಸಿದ ಪಾಪಗಳು, ತಿಳಿದು ಮಾಡಿದ ಪಾಪಗಳು ಅಥವಾ ತಿಳಿಯದೆ ಮಾಡಿದ ಪಾಪಗಳು. ಸಪ್ತಮಿ ದಿನ 7 ಸಲ ನದಿಯಲ್ಲಿ ಅಥವಾ ಸರೋವರಗಳಲ್ಲಿ ಮುಳುಗಿ ಸ್ನಾನ ಮಾಡಿದರೆ 7 ಜನ್ಮಗಳ ಪಾಪಗಳು ಪರಿಹಾರವಾಗುತ್ತದೆ. ಇನ್ನು ಅರ್ಕದ ಎಲೆ ಅಂದರೆ ಎಕ್ಕದೆಲೆ ಉಪಯೋಗಿಸಿ ಸ್ನಾನ ಮಾಡೋದ್ರಿಂದ ದೇಹದಲ್ಲಿನ ಕೀಲು ನೋವು, ಹಲ್ಲು ನೋವು, ಹೊಟ್ಟೆ ನೋವುಗಳಿಗೂ ಎಕ್ಕದ ಎಲೆಗಳಲ್ಲಿ ಇರುವ ಔಷಧೀಯ ಅಂಶಗಳಿಂದ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಸ್ನಾನ ಮಾಡುವಾಗ ಹೇಳುವ ಶ್ಲೋಕ ಬಂದು ಹೀಗಿದೆ: ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕ ಪುನಃ ಮಾಧ್ಯಾಯ ಸಪ್ತಮಿ ರಥ ಸಪ್ತಮಿ. ಈ ಶ್ಲೋಕವನ್ನು ಹೇಳ್ಕೊಂಡು ತಲೆಗೆ ಸ್ನಾನ ಮಾಡಿದರೆ ಒಳ್ಳೆಯದು. ಅರ್ಕದ ಎಲೆಯ ಸ್ನಾನ ಮಾಡುವುದರಿಂದ ಸೂರ್ಯನಾರಾಯಣನ ಅನುಗ್ರಹದಿಂದ ಸರ್ವ ವ್ಯಾಧಿಗಳು ನಿವಾರಣೆಯಾಗುತ್ತವೆ ಮತ್ತು 7 ಜನ್ಮಗಳ ದುಷ್ಕರ್ಮಗಳು ನಾಶವಾಗುತ್ತದೆ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್.